ಬರುತ್ತೇನೆಂದು ಹೇಳಿದ ನನ್ನ ತಮ್ಮಂದಿರರು ಇನ್ನೂ ಏಕೆ ಬರ್ತಾ ಇಲ್ಲ? ಆಯ್ತಣ್ಣ, ನಿನಗೊಂದು ಸಂತೋಷದ ಸುದ್ದಿ ಅಣ್ಣ. ಅದೇನಪ್ಪ ಅಂತ ಸಂತೋಷದ ಸುದ್ದಿ? ನಿನ್ನ ಆಶೀರ್ವಾದದಿಂದ ಅಣ್ಣ ಧನರಾಜನ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್, ನಾನು ಈ ನಾಡತಾಯಿಯ ರಕ್ಷಣೆ ಮಾಡುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿಬಿಟ್ಟೆ ಅಣ್ಣ. ನಮಗೆ ಆಶೀರ್ವಾದ ಮಾಡಿ. ಎದ್ದೇಳಿ ಸಹೋದರರೇ, ಎದ್ದೇಳಿ ಸಹೋದರರೇ, ಈ ನಾಡಿನ ನವಚೇತನದ ಚಿಲುಮೆಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಂತೆ ಲೋಕರಕ್ಷಕರೆಂದು ವಿಖ್ಯಾತರಾಗಿ ಸಾತ್ವಿಕ ಗುಣದ ಸಾಧುಗಳಾಗಿ 6 ಗುಣ ಒಳಿದು 3 ಗುಣ ಒಳಿದು ಮಾತೆಯಾದ ಈ ಭೂಮಿ ತಾಯಿಯ ಋಣ ತೀರಿಸಿರೆಂದು ನಿಮಗೆ ನನ್ನ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿದೆ. ಇರಲಿ, ಇವನು ಮ್ಯಾನೇಜರ್, ನೀನು ಪೊಲೀಸ್ ಅಧಿಕಾರಿ. ಸಂತೋಷವಾಯಿತಪ್ಪ, ಸಂತೋಷವಾಯಿತು. ನಿಮ್ಮನ್ನು ನನ್ನ ತಮ್ಮಂದಿರನ್ನಾಗಿ ಪಡೆದು ಬಂದ ನನ್ನ ಜನ್ಮ ಸಾರ್ಥಕವಾಯಿತು. ತಮ್ಮ, ಅಣ್ಣನ ಶ್ರೀರಕ್ಷೆ, ನಾಡತಾಯಿಯ ರಕ್ಷಣೆಯಿಂದ ಕಾನೂನಿನ ಖಡ್ಗವೆಂಬ ಈ ನಿನ್ನ ಕಾಕಿ, ಲಂಚವೆಂಬ ಕಾನೂನಿನ ಭ್ರಷ್ಟರನ್ನು ಮಟ್ಟ ಹಾಕಿ ನ್ಯಾಯದ ಪತಾಕೆ ಹಾರಿಸುವಂತಾಗಲಿ ತಮ್ಮ, ನ್ಯಾಯದ ಪತಾಕೆ ಹಾರಿಸುವಂತಾಗಲಿ. ಹೌದಪ್ಪ ಸಹೋದರ, ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಿರಲಿ, ತಮ್ಮನೇ ಆಗಿರಲಿ, ಹೆತ್ತ ಮಾತಾಪಿತರೇ ಆಗಿರಲಿ, ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ನಿನ್ನ ಕಾಕಿ ಕರ್ತವ್ಯ. ಇದು ರಾಮವಚನ. ಧನವಂತರ ಕೈ ಚಳಕಕ್ಕೆ ಸಿಕ್ಕು ಬೀಳದೆ ಅಹಂಕಾರಗಳೆಂಬ ಮದ್ದಾಣೆಗಳನ್ನು ಮರ್ದಿಸಿ ಪ್ರಾಮಾಣಿಕತೆ ಎಂಬ ಏಣಿ ಏರುತ್ತಲೇ ಇದೆ. ಕೊಲೆ, ಸುಲಿಗೆ, ಸ್ತ್ರೀ ಅಪಹರಣಗೊಡುಕರೆಂಬ ಆ ದುಷ್ಟರಿಗೆ ಈ ನನ್ನ ಪೊಲೀಸ್ ಬೆಲ್ಟೇ ಸವಾಲಾಗಲಿ. ಹೌದಪ್ಪ ಮೈದಿನ, ಹೆಂಡ ರಂಡೆ ರಾಶಿಯಾಗಿ ಬೆಲೆ ಬೀಳದೆ ನೀನು ನಿಷ್ಠಾವಂತನ ಅಧಿಕಾರಿಯಾಗಿ ಬಾಳಬೇಕೆನ್ನುವುದೇ ಈ ನಿನ್ನ ಅತ್ತಿಗೆ ಆಸೆ ಮೈದಿನ. ನಿಮ್ಮ ಮಾತನ್ನು ಅಕ್ಷರಶಃ ಪಾಲಿಸಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಮಂತ್ರವನ್ನು ಸದಾ ಸ್ಮರಿಸಿ ಈ ಮನೆಯೊಂದಿಗೆ ಈ ನಾಡಿಗೆ ಕೀರ್ತಿಯನ್ನು ತರುವೆವು. ನಡೆಯಿರಿ, ಈಗ ಸಂತೋಷವಾಗಿ ಮುಗಿಯಲಿ ಇವರಿಬ್ಬರ ಮದುವೆ ಕಾರ್ಯ. ಯಾಕಪ್ಪ ಶಶಿಕಾಂತ್, ಆಗಿನಿಂದ ನೋಡ್ತಾನೆ ಇದ್ದೇನೆ, ಮೌನವಾಗಿ ನಿಂತು ಬಿಟ್ಟಿರುವೆಯಲ್ಲ, ಯಾಕೋ ನಿನಗೂ ಏನಾದರೂ ಮದುವೆ? ಕ್ಷಮಿಸಣ್ಣ, ನಿನ್ನ ಕಾಲಿಗೆ ಬೀಳ್ತೀನಿ. ನೀನು ಯಾವುದಾದರೂ ಹುಡುಗಿನ ಪ್ರೀತಿ ಮಾಡಿದರೆ ಹೇಳು, ಮತ್ತೆ ಇಬ್ಬರ ಮದುವೆ ಒಟ್ಟಿಗೆ ಮಾಡಿದರಾಯ್ತು. ಹೌದಣ್ಣ, ಆ ಧನರಾಜನ ತಂಗಿಯನ್ನ ಪ್ರೀತಿ ಮಾಡಿದ್ದೇನೆ. ಯಾಕೆ ಶಶಿಕಾಂತ್, ಹೋಗಿ ಹೋಗಿ ನಾಗರ ಹಾವಿನ ಹೊತ್ತಿಗೆ ಕೈ ಹಾಕಿದೆಯಲ್ಲ, ಅನುಮತಿ ಕೇಳ್ತೀಯಲ್ಲ ಹುಚ್ಚ? ಯಾಕಣ್ಣ, ನಿನಗೆ ಈ ಅಣ್ಣನ ಮಾತು? ಅದನ್ನು ನಾನು ಯೋಚಿಸಬೇಕಾಗಿಲ್ಲಪ್ಪ, ಹಿಂದಿನ ನನ್ನ ಘಟನೆಯನ್ನು ಯೋಚಿಸಬೇಕಾಗಿದೆ. ನಿಮಗೆ ಈ ಮದುವೆ ಸಮ್ಮತವಿರದಿದ್ದರೆ ಬಿಟ್ಟು ಬಿಡಿ. ಹಾಗಲ್ಲಪ್ಪ ಸಹೋದರ, ತಲೆ ತಲಾಂತರದಿಂದಲೂ ವಿರೋಧಿಸುತ್ತಾ ಬಂದಿರೋ ನಮ್ಮ ಅವರ ಮನೆತನದಲ್ಲಿ ಶ್ರೀಮಂತ ಧನರಾಜ ಈ ಹೆಣ್ಣನ್ನು ಕೊಡುತ್ತಾನೋ ಇಲ್ಲೋ ಅಂತ ಯೋಚಿಸಬೇಕಾಗಿದೆ. ಇರಲಿ, ಅದನ್ನೊಂದನ್ನು ವಿಚಾರಿಸಿ ಇಬ್ಬರ ಮದುವೆ ಒಟ್ಟಿಗೆ ಮಾಡಿದರಾಯಿತು. ನಡೆಯಿರಿ, ಹೋಗೋಣ.
ಧರ್ಮರಾಜ್ ಬಂದ ತಕ್ಷಣ ಹಣ ಒಗೆದು ಖರೀದಿಸಿಕೊಂಡು ಹೋಗಲು ನನ್ನ ತಂಗಿ ಬಜಾರದಲ್ಲಿಟ್ಟಿರುವ ಹಣ್ಣಲ್ಲ, ವ್ಯಾಪಾರ ಮುಗಿಸಿಕೊಂಡು ಹೋಗಿ ವ್ಯವಹಾರ ಮಾಡಬೇಕಾಗುತ್ತದೆ ಅಂದಾಗ ಆ ತೊಂದರೆ ಹಿರಿಯಣ್ಣನಾದ ನಿನಗೆ ಆಗಬಾರದೆಂದು ತಿಳಿದು ನಿನ್ನ ಮಾತು ಕೇಳಿ ನಾನೇ ಈ ಮನೆಗೆ ಆಗಮಿಸಿದ್ದೇನೆ. ಪರವಾಗಿಲ್ಲ ಶ್ರೀಮಂತರೇ, ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡೇ ಮಾತನಾಡೋಣ. ಧರ್ಮರಾಜ್, ಆ ವಿಚಾರಣೆಯ ಮಾತು ಹಿಂದೆ ನಿನ್ನ ತಂದೆಗೆ ನಡೆದದ್ದೇ ಇದೆ. ಹೊಸ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ, ಇಲ್ಲಾಂದ್ರೆ ಏನ್ ಮಾಡ್ತೀಯ? ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ನಿನ್ನ ಪ್ರೀತಿ ಎಂಬ ಹೂದೋಟಕ್ಕೆ ಬೆಂಕಿ ಹರಿಸಿಬಿಡ್ತೀನಿ. ಶ್ರೀಮಂತರೇ, ಹಾಗೆ ಮಾಡಬೇಡಿ. ತಿಳಿಯದೆ ಹುಡುಗರು ತಪ್ಪು ಮಾಡಿಬಿಟ್ಟಿದ್ದಾರೆ. ಅದೇನೇ ಇದ್ದರೂ ಮೊದಲು ನಾನು ಒಪ್ಪಿಕೊಳ್ಳುತ್ತೇನೆ. ಮೊದಲು ನಿಮ್ಮ ತಂಗಿ ನನ್ನ ಸೊಸೆಯಾಗಬೇಕು. ಮಿಸ್ಟರ್ ಧರ್ಮರಾಜ್, ನನ್ನ ಹೊಸ ಕಂಡೀಷನ್ಗೆ ಮಾತ್ರ ಒಪ್ಪಿದ್ರೆ ಮದುವೆ. ಆ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಈ ಮದುವೆ. ಆ ಕಂಡೀಷನ್ ನಂಬರ್ 1, ನಿನ್ನ ಮಾತಿನ ನಡುವೆ ಈ ಮನೆಯಲ್ಲಿ ಯಾರೂ ಇರ್ಕೊಡ್ದು. ಓಕೆ? ಆಯ್ತು ಶ್ರೀಮಂತರೇ. ತಮ್ಮಂದಿರ ದಣಿಗಳು ನಾನು ಕೂಡ ಏನೋ ಮಾತಾಡ್ತಾ ಇದ್ದಂತ ನೀವು ಗಿರಿಜಾ ಕರ್ಕೊಂಡು ಒಳಗೆ ನಡ್ರಿ. ಇಲ್ಲನ, ಈ ಧನರಾಜ ಮೊದಲೇ ಮನೆ ಹಾಳು ನನ್ನ ಮಗ. ನಿನ್ನಿಂದ ಯಾವುದಾದರೂ ಮನೆ ಮುರಿಯುವ ಮಾತನ್ನು ತೆಗೆದುಕೊಂಡರೆ ಹೇಗಣ್ಣ? ನಾನು ಹೋಗೋದಿಲ್ಲ. ಶಂಕರ್ ಅಣ್ಣ, ಇದು ಈ ನಿಮ್ಮ ಹಿರಿಯನ ಆಜ್ಞೆ. ಮೊದಲು ಹೋಗಿ ಒಳಗೆ. ಏನನ್ನ ನಿನಗೆ ಹೇಳೋದು ಸರಿ? ಅದು ಶ್ರೀಮಂತರೇ, ಅದೇನೆಂದು ಈಗ ಹೇಳಿ. ಮಿಸ್ಟರ್ ಧರ್ಮರಾಜ್, ಈ ಮನೆಯ ಸೊಸೆಯಾಗಿ ಬರುವ ನನ್ನ ತಂಗಿಗೆ ಈ ಮನೆಯಲ್ಲಿ ಯಾರು ಇರೋದು ವ್ಯಕ್ತಪಡಿಸಬಾರ್ದು. ಕಂಡೀಷನ್ ನಂಬರ್ 3, ಈ ಮನೆಗೆ ಸೊಸೆಯಾಗಿ ಬರುವ ನನ್ನ ತಂಗಿಗೆ ನೀನು ನಿನ್ನ ಸೊಸೆ ಇಬ್ಬರು ನನ್ನ ತಂಗಿಯ ದಾಸಿಯಾಗಿ ಸೇವಕರಾಗಬೇಕು. ನಿನ್ನ ರಕ್ತ ಕುಡಿದು ಬಿಟ್ಟೇನು ಮಗನೇ? ದೇವರಂತಿರುವ ನನ್ನನ್ನ ನಿನ್ನ ತಂಗಿಯ ಸೇವೆ ಮಾಡಬೇಕಾ? ಇನ್ನೊಂದು ಸಾರಿ ಇಂತ ಮಾತನಾಡಿದ್ರೆ ನಿನ್ನ ಘಟ ಉರುಳಿಸ್ತೀನಿ. ಶಂಕರ್, ಶಂಕರ್, ಮನೆಗೆ ಬಂದ ದೇವರಂತ ಅತಿಥಿ ಮೇಲೆ ಕೈ ಮಾಡೋದು ತಪ್ಪು. ಬಿಡು ಮೊದಲು ಅವರನ್ನು. ಬಿಡದಿದ್ದರೆ ನಾನೇ. ನಾನೆಯನ್ನು ಹಾಕಿ ನನ್ನ ಕಟ್ಟಿ ಹಾಕಬೇಡವೋ? ಸೊಕ್ಕಿನಿಂದ ಕಿಕ್ಕಿಲಿದು ಪ್ರಶ್ನೆ ಹಾಕಿದ ಈ ಧನಿಕನ ಕಾಲನ್ನು ಹಿಡಿದು ನೆಲಕ್ಕೆ ಬೆಳೆದು ಅಪ್ಪಳಿಸಿ ಕೊಂದು ಹಾಕಿ ಬಿಡುತ್ತೇನೆ. ಒಂದು ಸಾರಿ ನಿನ್ನ ಆನೆಯನ್ನು ಹಿಂತೆಗೆದುಕೊಂಡು ನೋಡು. ಲೇ ಶಂಕರ್, ಈ ಧನರಾಜರೆಂದರೆ
ಕೋಳಿ ಎಂದು ತಿಳಿದುಕೊಂಡಿರುವೆ ಆ ಮಗನ. ದೌಲತ್ನ್ಯಾಗ ದೊಡ್ಡವ ಈ ಧನರಾಜ್, ಸೊಕ್ಕಿನ್ಯಾಗ ದೊಡ್ಡವ ಈ ಧನರಾಜ್ ಅಂದಾಗ ನಿನ್ನ ಯಾವ ಪುರುಷಾರ್ಥನೂ ಇಲ್ಲಿ ಈಡೇರುವುದಿಲ್ಲ. Get out! ಲೇ, ನೀನು ಬೇಟೆಗಾರನಾದರೆ ನಾನು ಬೇಟೆಗಾರರ ಬೇಟೆಯಾಡುವ ರಣ ಬೇಟೆಗಾರ ಮಗನ. ಏ ಶಂಕರ್, ನೀನು ಸುನಾಮಿ ಆದ್ರೆ ನಾನು ಸುಂಟರ್ ಗಾಳಿ. ಒಮ್ಮೆ ಸುಂಟರ್ ಗಾಳಿ ಬಬ್ಬಿರಿದ್ರ ಬ್ಯಾಟ್ ಯಾವುದೇ ಇರ್ಲಿ ಹೆಡ್ಕ ಮುರ್ಕೊಂಡು ಬೀಳಕ್ಕಬೇಕ. ಅದೇ ಧನರಾಜ್. ಏ ಧರ್ಮರಾಜ್, ಈ ನಿನ್ನ ತಮ್ಮನ ಪೌರುಷ ಕೇಳಲು ನನಗೆ ಸಮಯವಿಲ್ಲ. ನನ್ನೆಲ್ಲ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ಮದುವೆ, ಇಲ್ಲ ಅಂದ್ರೆ ಎಲ್ಲವೂ ನಕಾರ. ಹಾಗೆ ಮಾಡಬೇಡಿ ಶ್ರೀಮಂತರೇ, ನಿಮ್ಮೆಲ್ಲ ಕಂಡೀಷನ್ಗೆ ನಾನು ಒಪ್ಪಿಕೊಳ್ಳುತ್ತೇನೆ. ಬೇಗ ನಿಮ್ಮ ತಂಗಿಯನ್ನು ಕರೆಸಿ ಮುಗಿಸಿಬಿಡಿರಿ ಮದುವೆ ಕಾರ್ಯವನ್ನು. ಓಕೆ. ಈ ಲೆಕ್ಕಾಚಾರಿ ಈ ಮಗ ಎಲ್ಲಿ ಹೋದ ನೋಡವ್ ನಾವು. ಆ ಐದೇಶಿ ಪಟ್ಟಿ ತರ್ತಾರೆ ಅಂತೇಳಿ ಹೋದ, ಇನ್ನ ಬಂದಿಲ್ಲ. ದನೇರ ಹೇಳ್ರಲ್ಲ ಏನೈತಿ ಲೆಕ್ಕಾಚಾರಿ. ಆ ಎರಡು ಆ ಪ್ಲಾನ್ನ ಮನೆಯಲ್ಲಿ ವರ್ಕೌಟ್ ಮಾಡೋಣ. ಬಹು ಬೇಗನೆಗೆ ಈ ಕುರ್ಚಿಗಳನ್ನು ಅರೇಂಜ್ಮೆಂಟ್ ಮಾಡಿ ಊರಿಗೆ ಡಂಗೂರ ಸಾರಿ ಈ ಧನರಾಜ್ನ ತಂಗಿ ಮದುವೆ ಜಾಮ್ 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 ಆಗಿ ಮಾತಾಡ್ಬೇಕು. ಬಂದ ಜನಕ್ಕೆ ಏನ್ ಕೇಳ್ತಾರೋ ಅದನ್ನು ಊಟ ಹಾಕ್ಸೋ, ಏನ್ ಕುಡಿತಾರೋ ಅದನ್ನು ಕುಡಿಲಿ. ಮದುವೆ ಮಾತ್ರ A1 ಆಗಿರ್ಬೇಕು. ಓಕೆ? ಆಯ್ತ್ರಿ ದನೇರ, ನಿಮಗಿಂತ ಒಂದು ಹೆಚ್ಚನ ಮಾಡಿಬಿಡ್ತೇನ್ರಿ. ಒಟ್ಟ ಫುಲ್ ಜೋರ್ ಮಾಡಿಬಿಡ್ರಿ. ಎಸ್, ಅರ್ಚಕರಿಗೆ ಹೇಳಿದೆ ತಾನೇ? ಹಾ ಧನರಾಜ್, ಕರ್ಕೊಂಡ್ಬರ್ತೇನ್ರಿ ಸದ್ದರಿ. ಹಾ, ಹೋಗೋ, ಬೇಗ ಅರೇಂಜ್ಮೆಂಟ್ ಮಾಡೋ. ಆಚಾರ್ಯರೇ, ಮಂತ್ರ ಪ್ರಾರಂಭಿಸಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅರ್ಚಕ್ರೆ, ವೇಟ್, ನನ್ನ ಅಳಿಯನಿಗೆ ಏನಾದರೂ ಊರೋಪಚಾರ ಕೊಡ್ಬೇಕಲ್ವಾ? ಓಕೆ. ನೋಡ್ತಂಗಿ, ಮದುವೆ ಅಂದ್ರೆ ಹಿಂಗಿರ್ಬೇಕು. ಮಂತ್ರ ಸ್ಟಾರ್ಟ್ ಮಾಡಿ. ಸರ್ವಮಂಗಲ್ಯೆ ಮಂಗಲ್ಯೆ ಚರಮೂರ್ತಿ ಗಣಲಿಂಗ ಪಾದ ಸಹಸ್ರಂ ಪ್ರಸದ್ದಾರ್ಪಿಸಿ ಗುರುಲಿಂಗ ಜಂಗಮ ಮಠಪತಿ ಆದಿ ಸದ್ಗುರು ರಾಜನ್ಮೇ ತಸೇ ಮಂಗಲಂ ಮಹಾಮಣ್ಯ ಸಿದ್ಧಿ ಪ್ರಕಾಶ ಜಾಲವೇ
कुर्यात् सदा मंगलम शुभ मुहूर्ते सावधान। ಈ ಲೆಕ್ಕಾಚಾರಿ ಆ ಅರ್ಚಕರಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ಜೋಪಾನವಾಗಿ ಕಳಿಸ್ಕೊಡು. ಓಕೆ ಆಯ್ತು ರೀ ದಿನಾರ. ಓಕೆ ಶಶಿಕಾಂತ್, ಈ ಸುಂದರ ಸಮಯದಲ್ಲಿ ಮುದ್ದಾದ ನನ್ನ ತಂಗಿಯ ಹೆಸರು ಹೇಳಬಹುದೇ? ಬನ್ನಿ. ಶಶಿಕಾಂತಪ್ಪನವ್ರ, ನೀವು ಹೇಳ್ರಲ್ಲ ಹೆಸರ. ಈ ಶಶಿಕಾಂತನ ನಿತ್ಯ ಜ್ಯೋತಿ ಸುನಿತಾ. ಅವರೇ ನೀವು ಹೇಳ್ರಿ. ಗುಲಾಬಿ ಕೆಂಪು ಮಲ್ಗುವಿನ ತಂಪು, ಗುಲಾಬಿ ಕೆಂಪು ಮಲ್ಗುವಿನ ತಂಪು, ನನ್ನವರು ನನಗಿಂತ ಬಲು ಕೆಂಪು ಶಶಿಕಾಂತ್ ಅಂತ. ಓಹೋ ಶಂಕರ್, ವೆಲ್ಕಮ್. ಆಗಿದ್ದಾಗೋಯ್ತು, ಮರ್ತು ಬಿಡ್ಬೇಕು. ಶಂಕರ ಅವ್ರ, ನೀವು ಬಿಡಿಸ್ಲಿ ಹೇಳ್ರಿ. ಅಟ ನಿಮ್ದ ಜೋರ್ ಐತ್ರಿ ಇಲ್ಲಿ? ಏನ್ ಜೋರ್ ಇಲ್ರಿ ಸಾಹೇಬ್ರ, ಇಲ್ಲಿ ಹೇಳ್ರಿ. ಅಲ್ಲಿ ಅಂತ ಆಸಕ್ತಿ ಹಂಚಿಕೆ ಐತಿ ನಮಗ. ಅದನ್ನ ನೋಡ್ಕೊಂಡ್ರಿ ನಾಟಕ ಐತಿ. ನಾಟಕ ಧೈರ್ಯ ಇಲ್ಲಾಗೈತ್ರಿ. ಗಿರ್ಜಾ ದಟ್ಟ ಹೇಳಿದ್ರು ಸಾಕ್ರಿ. ಗಿರಿಜಮ್ಮನವ್ರ, ನೀವು ಹೆಸರು ಹೇಳ್ರಿ. ತುಳಸಿ ಕಟ್ಟಿಗೆ ಹಾಕೋದು ಪ್ರದಕ್ಷಿಣೆ, ಈಗಿನವರು ಕೇಳೋದು ವರದಕ್ಷಿಣೆ, ನಮ್ಮವರು ಮಾಡುತ್ತಾರೆ ಸಂರಕ್ಷಣೆ. ಶಂಕರ್. ಗಿರಿಜಾ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಮಾವ, ತುಂಬಿದ ಈ ಮಂಟಪದಲ್ಲಿ ಹೀಗೆಲ್ಲ ಕಣ್ಣೀರು ಹಾಕಬಾರದಮ್ಮ. ಹುಚ್ಚಿ, ಅದಕ್ಕೆಲ್ಲ ನಾನಿದ್ದೇನೆ. ನೀವೆಲ್ಲರೂ ನಗು ನಗುತ್ತಾ ಸಂತೋಷದಿಂದಿದ್ದರೆ ನನಗಷ್ಟೇ ಸಾಕು. ಹಾ, ನಡೆಯಿರಿ, ಒಳಗೆ ಹೋಗೋಣ. ಹಾ ಶ್ರೀಮಂತರೇ, ನೀವು ಬನ್ನಿ ಒಳಗೆ. ಧರ್ಮರಾಜ್, ಎನ್ನು ಶುರುವಾಯಿತು ನಿನ್ನ ಬಾಳ ಪುಟದಲ್ಲಿ ಈ ಧನರಾಜನ ಚದುರಂಗದಾಟ. ಒನ್ ಆ್ಯಂಡ್ ಓನ್ಲಿ ಧನ್ರಾಜ್.
ಸಾಗರ, ಶಾಂತಿಯುತವಾದ ನಿನ್ನಾಗರದಲ್ಲಿ ಇಂದು ಕ್ರಾಂತಿ ಪ್ರಾರಂಭವಾಯಿತಲ್ಲ ತಂದೆ. ಮಾನಸಿಕ ಭ್ರಾಂತಿ ಬಿಡಿಸಲೇಬೇಕೆಂಬ ನನ್ನ ಛಲದಲ್ಲಿ ಧನರಾಜ ನನ್ನೊಂದಿಗೆ ನೆಂಟಸ್ತಿಕೆ ಬೆಳೆಸಿ ನನ್ನ ಬಲವನ್ನೇ ಕಸಿದುಕೊಂಡು ಬಿಟ್ಟ. ಈಗ ಏನು ಮಾಡಲಿ ತಂದೆ, ನಾನೇನು ಮಾಡಲಿ? ಅಣ್ಣನ ಒಡಲು ಬಂಗಾರದ ಕಡಲು ಎಂದು ನಂಬಿ ಬಾಳುತ್ತಿರುವ ನನ್ನ ಬಾಳಿನಲ್ಲಿ ಹುಳಿ ಹಿಂಡಿ ಧನರಾಜ ಎಲ್ಲಿ ಕರ್ಮದ ಮಳೆಗರಿಯುವನೋ ನನಗೊಂದು ತಿಳಿಯದಾಗಿದೆ. ಧರ್ಮರಾಜನೆಂಬ ಈ ಪವಿತ್ರವಾದ ಹೆಸರಿಗೆ ಕೀರ್ತಿ ಬರಬೇಕಾದರೆ ನಾನವನ ಕಂಡೀಷನ್ ಪ್ರಕಾರ ನಡೆಯಲೇಬೇಕು. ಅಂದಾಗ ಮಾತ್ರ ನಾನು ಈ ಪವಿತ್ರವಾದ ಭೂಮಿಯಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಮನೆಯ ಯಜಮಾನ ಹಿರಿಯ ಮಾವ ತನ್ನ ಕಿರಿಯ ಸೊಸೆ ಕೈಕಾಲುಗಳನ್ನು ಒತ್ತಿ ಸೇವಕನಂತೆ ಸೇವೆ ಮಾಡುತ್ತಾನೆಂದು ಊರಿಗೆ ಊರೇ ಆಡಿಕೊಂಡರು. ನನ್ನ ತಮ್ಮನ ಸಲುವಾಗಿ ನಾನು ಅವಳ ಸೇವೆ ಮಾಡಲೇಬೇಕು. ಓಹೋ, ನಾಳೆ ನನ್ನ ತಮ್ಮನ IPS ಅಧಿಕಾರಿಯ ಇಂಟರ್ವ್ಯೂ ಇದೆ. SP ಆಗಿ ಬರಲಿರುವ ಶಂಕರನ ಖರ್ಚಿಗೆ ಹಣ ಏನು ಮಾಡಲಿ? ಯಾರನ್ನು ಕೇಳಲಿ? ಮತ್ತೆ ಧನರಾಜನ ಹತ್ತಿರ ಹೋಗಿ ಹಣ ಕೇಳಲಿ? ಬೇಡ ಬೇಡ, ಇಲ್ಲ ಇಲ್ಲ, ನನ್ನ ತಮ್ಮನ ಸಲುವಾಗಿ ನಾನು ಅವನ ಹತ್ತಿರ ಹಣ ಕೇಳಲೇಬೇಕು. ಕೇಳುತ್ತೇನೆ. ಬೇಡ ಧರ್ಮರಾಜ, ಬೇಡ. ಈಗ ತಾನೇ ನೆಂಟಸ್ತಿಕೆ ಮಾಡಿರುವೆ. ಅವರು ನಿನಗಾಗಿ ಹಲ್ಲು ಮಸೆಯುತ್ತಿದ್ದಾನೆ. ಮತ್ತೆ ಹಣ ಕೇಳಬೇಡ. ನಿನಗೆ ನಿನ್ನ ಅಭಿಮಾನ ಮುಖ್ಯ, ನಿನ್ನ ಹಿರಿಗುಣ ಮುಖ್ಯ. ಹೌದು ಹೌದೌದು, ನನಗೆ ನನ್ನ ಅಭಿಮಾನವೇ ಮುಖ್ಯ. ಧನರಾಜ ಈಗಲೇ ನನ್ನೊಂದಿಗೆ ನೆಂಟಸ್ತಿಕೆ ಬೆಳೆಸಿದ್ದಾನೆ. ತಿರುಗಿ ನಾನು ಅವನ ಹತ್ತಿರ ಹಣ ಕೇಳಿದರೆ ಅವನು ನನ್ನನ್ನು ಅವಮಾನಿಸಬಹುದು. ಅದು ಅಲ್ಲದೆ ಮೊದಲೇ ಅವನು ನನ್ನ ತಮ್ಮನ ವೈರಿ. ತಿರುಗಿ ನಾನು ಅವನ ಹತ್ತಿರ ಹಣ ಕೇಳದೆ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ಮಾರಿ ಹಣ ತಂದರಾಯಿತು. ಹುಚ್ಚ, ನಿನ್ನ ತಮ್ಮನ ನೌಕರಿಗಿಂತ ನಿನ್ನ ಅಭಿಮಾನ ಮುಖ್ಯವಲ್ಲ. ನಿಮ್ಮ ತಮ್ಮಂದಿರಿಗಾಗಿ ನಿನ್ನ ಪ್ರಾಣವೇ ಮೀಸಲಿದೆ. ಹೋಗು, ತಡ ಮಾಡದೆ ಹಣ ಕೇಳಿ ಬೆಳಗಿಸು ನಿನ್ನ ತಮ್ಮನಿಂದ ಈ ಜಗವನ್ನು. ಇಲ್ಲ ಇಲ್ಲ, ನನ್ನ ತಮ್ಮನ ಸಲುವಾಗಿ ನಾನು ಅವನ ಹತ್ತಿರ ಹಣ ಕೇಳಲೇಬೇಕು. ಕ್ರಾಂತಿಯಿಂದ ನಡುಗುತ್ತಿರುವ ಈ ಜನತೆಗೆ ನನ್ನ ತಮ್ಮನಿಂದ ಶಾಂತಿ ಸಿಗುವ ಹಾಗೆ ಮಾಡಲೇಬೇಕು.